ಇಲ್ಲಮ್ಮ, ಅವ್ನು ಬರೋದು ಲೇಟ್ ಆಗತ್ತಂತೆ. ಅವ್ನು ಡೈರೆಕ್ಟಾಗಿ ಆಫೀಸ್ಗೆ ಬರ್ತಾನಂತೆ. ಅದಕ್ಕೆ ಈ ಬಾಕ್ಸ್ನ ನಾನೇ ಅವನು ಕೊಡ್ತೀನಿ. ಈ ಮಾತು ನಿನ್ನ ಬಾಯಿಂದ ಕೇಳ್ತಿದ್ದೀನ, ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಅವ್ನು ಸ್ಟೇಷನಲ್ಲಿ ಇರಬೇಕಾದ್ರೆ ಎಸ್ಸಲ್ಲಿ ಊಟ ತೊಗೊಂಡೋಗಿ ಕೊಟ್ಟಿಲ್ವಾ? ಆದರೆ ಬೇಜಾರೇನಪ್ಪ ಅಂದರೆ ಅದಕ್ಕೆ ಸಮರ್ಥಂಗೆ ಮಾತ್ರ ಬಾಕ್ಸ್ ರೆಡಿ ಮಾಡಿದ್ದಾರೆ, ನನಗೆ ರೆಡಿ ಮಾಡಿಲ್ಲ. ಯಾಕೆ? ನಾನು ಆಫೀಸಲ್ಲಿರಲ್ವಾ? ನನಗೂ ಹಶ್ವಾಗಲ್ವಾ? ಅದು ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು, ನಿನಗೆ ಬಾಕ್ಸ್ ರೆಡಿ ಆಗಿದೆ. ಇದ್ರಲ್ಲಿ ಸ್ವಲ್ಪ ಊಟ ಜಾಸ್ತಿನೇ ಇದೆ. ಆಹಾ, ಅತ್ತಿಗೆ ಅಂದರೆ ನನ್ನ ಅತ್ತಿಗೆ. ಹೌದು, ಈ ಮನೆಯಲ್ಲಿ ಅವಳು ಎಲ್ರೂ ಅರ್ಥ ಮಾಡಿಕೊಂಡು ಎಲ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ ಅಂತ ಹೇಳ್ಬೋದು. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡಮ್ಮ. ಹಾಗೇನಾದರೂ ಹೇಳಬೇಕು ಅಂದರೆ ಆ ಗುಣ ಬಂದಿದ್ದೇ ನಿಮ್ಮಿಂದ, ನಿಮಗೆ ಹೇಳಬೇಕು. ಇದು ಕರೆಕ್ಟ್ ಮಾತು. ಅಮ್ಮ ಅಂದರೆ ನಮ್ಮಮ್ಮ. ಪೂರ್ಣಿ, ಇನ್ನು ಸ್ವಲ್ಪ ಚಟ್ನಿ ಹಾಕು. ನಾನು ತರ್ತೀನಿ. ಪೂರ್ಣಿ, ನಿಂಗೆ ಯಾವುದೋ ಕಾಲ್ ಬರ್ತಾ ಇದೆ, ಯಾವುದೋ ಅನ್ನೋನ್ ನಂಬರು. ಹಲೋ, ಕಂಪ್ನಿ ಕಡೆಯಿಂದ ಕಾಲು. ಪೂರ್ಣಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅವಿಗೆ ತಿಂಡಿ ಬಡಿಸು. ಹಾಂ, ಇಲ್ಲಮ್ಮ, ಬೇಡ, ಸಾಕು, ನನಗೆ ಹೊಟ್ಟೆ ತುಂಬೋಯ್ತು. ಅಮ್ಮ, ನೀವು ಬೇಗ ರೆಡಿಯಾಗಿ ಇವತ್ತು ಸ್ಟೇಷನ್ಗೆ ಹೋಗಿ ಬರೋಣ. ಸ್ಟೇಷನಲ್ಲಿ ಪೊಲೀಸರು ಒಂದಷ್ಟು ರೌಡಿಗಳನ್ನ ಅರೆಸ್ಟ್ ಮಾಡಿದಾರಂತೆ. ಕಾರ್ ಕದ್ದಿರೋ ರೌಡಿಗಳು ಅವರೇ ಇರ್ಬೋದಾ ಅಂತ ನೀವು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಸರಿನಪ್ಪ, ಹೋಗೋಣ. ಪೂರ್ಣಿ, ಕಾಲ್ ಬರ್ತಾ ಇದೆಯಲ್ಲ, ಸುಮ್ಮನೆ ಇದೆಯಾ? ರಿಸೀವ್ ಮಾಡು. ಹಲೋ ಹಲೋ